ಸ್ನೇಹಿತರೆ ನಮಸ್ಕಾರ. ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿದ್ದೀವಿ. ಇಲ್ಲೇನು ವಿಶೇಷ ಅಂತ ಹೇಳಿ, ರಾಗಿ ಬೆಳೆಯುವಂಥ ರೈತರೇ ಕುಣಗಲಲ್ಲಿ ಜಾಸ್ತಿ ಇರೋವಂಥದ್ದು. ಎಲ್ಲ ಕೂಡ ರಾಗಿ ಬೆಳೆದಿದ್ದಾರೆ. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ವತಿಯಿಂದ ಸರ್ಕಾರ ಖರೀದಿ ಮಾಡುತ್ತೆ ಅಂತ ಹೇಳಿ ಎಲ್ಲ ನೋಂದಣಿ ಕೂಡ ಮಾಡಿಸಿದ್ದಾರೆ. ಆದರೆ ಆ ಖರೀದಿ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಆಗಿಲ್ಲ. ಕೇವಲ ಅಧಿಕಾರಿಗಳು ಇಂದು ನಾಳೆ ನಾಡಿದ್ದು ಅಂತ ಡೇಟ್ ಕೊಡ್ತಾ ಇದ್ದಾರೆ. ಮನೆ ಕೆಲಸ ಬಿಟ್ಟು ಇವರು ಪ್ರತಿದಿನ ಒಂದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲೆಲ್ಲ ರೈತರುಗಳಿದ್ದಾರೆ. ಅವ್ರ ಸಮಸ್ಯೆಗಳೇನು, ಎಂತಕ್ಕೆ ಬಂದಿದ್ದಾರೆ ಎಂಬುದನ್ನು ಕೇಳ್ತಾ ಹೋಗೋಣ. ಯಜಮಾನ್ರೆ, ಯಾವ ಊರಿನವ್ರು ನೀವು? ನಾವು ಕಾಟರಾಮನಹಳ್ಳಿ. ನಾವು ಸ್ವಾಮಿ 20-30 ಮೈಲಿಂದ ರೈತರು ಬರ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಯಾವ ಮಾಹಿತಿನೂ ಕೊಡ್ತಾ ಇಲ್ಲ. ಇವತ್ತು ನಾಳೆ ಡೇಟ್ ಹೇಳ್ತವ್ರೆ. ತಾವು ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಡಬೇಕು. ಏನು ಮಾಹಿತಿ ಕೊಡಬೇಕು? ರಾಗಿ ತಗೊಳ್ಳೋದಕ್ಕೆ ಅದೇ ಏನು ಹೆಂಗೆ ಹೇಳಿ. ಡೇಟ್ ಯಾವತ್ತು ಕೊಡ್ತಿದ್ದ ನಮಗೆ ಒಂದು ನಿಗದಿಪಡಿಸಿ. ಹಾಂ, ಇವತ್ತು ನಾಳೆಗೆ ನಮ್ಗೆ ತಿರ್ಸಿ ಸಾಕು ಮಾಡೋರು ಸ್ವಾಮಿ. ದಯವಿಟ್ಟು ಯಾವತ್ತು ಅನ್ನೋದು ನಮಗೆ ಡೇಟ ನಿಗದಿ ಮಾಡಿಕೊಡ್ಬೇಕು. ಜನವರಿ ಅಂದರು, ಅಲ್ಲಿ ಫೆಬ್ರವರಿ ಆಯಿತು, ಮಾರ್ಚ್ ಬಂತು, ಮಳೆಗಾಲ ಬಂತು. ರೈತರು ಅದು ಮಳೆ ಬಂದರೆ ರಾಜಿ ಎಲ್ಲ ಹಾಕುತ್ತೆ. ತಾವೇ ಯೋಚನೆ ಮಾಡಿ ನಮ್ಗೆ ಅರ್ಜೆಂಟಾಗಿ ಮಾಹಿತಿಯನ್ನು ಕೊಡಬೇಕು ಸ್ವಾಮಿ. ನೀವು ಯಾವ ಊರಿನವ್ರು ಗೌಡ್ರೆ? ನಮ್ಮದು ಸಟ್ಕೆ ಸ್ವಾಮಿ. ನೀವು ಎಷ್ಟು ದಿನದಿಂದ ಬರ್ತಾ? ನಾವು ಹಿಂಗೆ ವಾರದಿಂದ ಬರ್ತಾ ಇದ್ದೀವಿ, ಹೋಯ್ತಾ ಇದ್ದೀವಿ ಸ್ವಾಮಿ. ಏನು ಹೇಳಲ್ಲ. 10ನೇ ತಾರೀಕು ಬಾ ಅಂದರು, 10ನೇ ತಾರೀಕು ಬಂದು ಏನಿಲ್ಲ ಇವತ್ತು. ನೀವು ಯಾವ ಊರಿನವರು? ನಮ್ಮದು ಸಟ್ಕೆರೆನೇ, ಕುಣಗಲ್ ತಾಲೂಕೆ. ಓಕೆ, ಹೇಳಿ ಗೌಡ್ರೆ, ಯಾವ ಊರಿನವರು? ನಾವು ಏರವಳ್ಳಿ ಸರ್. ಹೇಳಿ, ಎಂತ ಬಂದಿದ್ದೀರಿ? ಏನಿಲ್ಲ ಸರ್, ಮಾರ್ಚಿಯಿಂದ ಆರ್ಡ್ರ್ ಕೊಡ್ತಾರೆ. ಮಾರ್ಚಿಯಿಂದ ಬಂದು ಮಳೆ ಗಾಳಿ ಬಂದರೆ ರೈತರು ಎಲ್ಲ ಹಾಕಬೇಕಿಲ್ಲಿ. ಹಾಂ, ಮಾರ್ಚಿಗೆ ಇನ್ನೇನು ಆಯ್ತಲ್ಲ, ಇದು ಮುಗಿತಾ ಬತ್ರು. ಹಾಂ, ಮುಂಗಾರು ಶುರುವಾದಾಗ ಮಳೆ ಗಾಳಿ ಎದ್ದಾಗ ಇಲ್ಲಿ ಬಂದು ಮರ ಕೊನೆ ಮುರ್ಕೊಂಬಿಡ್ತವೆ. ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಅವಾಗ. ಅದಕ್ಕೇನು ಮಾಡ್ಬೇಕು ಸರ್? ಅದಕ್ಕೆ ಓಕೆ, ಎಷ್ಟು ಕ್ವಿಂಟಲ್ ಹಾಕಿರೋದು ನೀವು? ನಾವು 20 ಕ್ವಿಂಟಲು. ಓಕೆ, ನೀವು? ನಾವು 15 ಕ್ವಿಂಟಲ್ ಸರ್. ಹೇಳಿ, ಏನು ಸಮಸ್ಯೆ ನಿಮ್ಮದು? ಹಿಂಗೆ ಡೇಟ್ ಬಂದಿದ್ದು ಆಗಲೇ 3 ದಪ್ಪ ಬಂದು ಹೋದೋ. ಇವತ್ತು ನಾಳೆ ಅಂತ ಹಿಂಗೆ ಹೇಳ್ತಾ ಇದೆ. ಡೇಟ್ ಕೊಟ್ಬಿಟ್ರು, ಅವಾಗ ಎಲ್ಲ ಸೇರಿಬಿಟ್ಟು ಕೊಟ್ಬಿಡ್ತೀವಿ ಅಂತ ಹೇಳಿ ಕೊಟ್ಟು ಸುಮಾರು ಅವರು ಹೇಳಿ ಆಲೇ 15 ದಿವಸದಲ್ಲೂ ಹೇಳ್ತಲೇ ಅವರೇ ಇವತ್ತು ನಾಳೆ ಅಂತ ಹೇಳಿ ಇವತ್ತು ನಾಳೆ ನಾವು ಬರೋದು ಹೋಗೋದು. ನಮಗಿದೇ ಕೆಲಸ ಆಗಿದೆ. ಆದಷ್ಟು ನೀವು ಬೇಗ ಯಾವಾಗ ನಮಗೆ ಡೇಟ್ ಕೊಡಿಸ್ತೀರ ನಾವು ರಾಗಿ ಹಾಕೋಕ್ಕೆ ನೀವು ಹೇಳಿ. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಸಾರ್ವಜನಿಕರ ಅಂದರೆ ರೈತರ ಮಾತಾಗಿದೆ. ಅಧಿಕಾರಿಗಳು ಏನು ಹೇಳ್ತಾರೆ ಮತ್ತು ರೈತ ಸಂಘದವರು ಕೂಡ ಇದರಲ್ಲಿದ್ದಾರೆ. ಅವರ ನಡುವೆ ಏನೇನು ನಡೆಯುತ್ತೆ ಎಂಬುದನ್ನು ಬಂದವ್ರೆ ಅಂತ ಹೇಳ್ರಿ. ಹಾಂ ಸರ್, ಹಾಂ ಇದೆ ಸರ್, ಇದೇ ಹೇಳಿದೆ ಸರ್, ನೀವು ಹೇಳಿ ಸರ್. ಸರ್, ಸ್ಪೀಕರ್ ಆನಲ್ ಐತೆ, ಮೀಡಿಯಾ ಐತೆ. ಈಗ ಡೇಟ್ ಯಾವಾಗ ಕೊಡ್ತಾರ ಏನು ಅಂತ ಅದನ್ನು ನಾವು ಕೇಳ್ತಾ ಇರೋದು. ನಮ್ಮ ರೈತರುಗಳೆಲ್ಲ ಕೇಳ್ತಾವ್ರೆ. ಈಗ ಚೀಲದ್ದೆಲ್ಲ ನಮಗೆ ಬಂದಿದೆ. ಕೆಲವೊಂದು ಟೆಂಡರ್ ಪ್ರಕ್ರಿಯೆಗಳು ನಡೀತಾ ಇದೆ. ಈ ವಾರದಲ್ಲಿ ನಾವು ಅಟೆಂಡ್ ಮಾಡಿದ್ದೀವಿ. ಈ ವಾರದಲ್ಲಿ ಸ್ಟಾರ್ಟ್ ಮಾಡಿಸ್ತೀವಿ ನಾವು. ಈ ವಾರದಲ್ಲಿ ಈಗ ರೈತರು 106 ಜನ ಹಳ್ಳಿ ಕಡೆಯಿಂದ ಬಂದೋಯ್ತಾ. ಒಂದೇ ಒಂದು ಬೋರ್ಡ್ ಹಾಕಿಲ್ಲ, ಇಲ್ಲಿ ಒಂದು ಡೇಟ್ ಹೇಳಿಲ್ಲ. 10ನೇ ತಾರೀಕು ಬನ್ನಿ ಅಂತ ಹೇಳವ್ರಿ ಇವರು. ಬೋರ್ಡ್ ಹಾಕಿಲ್ಲ ಅಂತಲ್ಲ ಕೇಳಿ ಸರ್, ಈಗ ನಿಮ್ಮ ಅಧಿಕಾರಿಗಳು 10ನೇ ತಾರೀಕು ಅಂತ ಹೇಳವ್ರೆ. ಈಗ 10ನೇ ತಾರೀಕು ರೈತರೆಲ್ಲ ಬಂದವ್ರೆ. ಹೇಳಿ. ನನಗೆ ಅರ್ಥ ಆಯ್ತು. ಈಗ ನೀವು ರೈತರಿಗೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ರ. ಮಾಹಿತಿ ಕೊಡೋದಕ್ಕೆ ಅಂತಾನೆ ಸೆಂಟರ್ ಓಪನ್ ಮಾಡಿ ಅಲ್ಲೇ ಕುತ್ಕೊಂಡಿರ್ತಾರೆ ನಮ್ಮವರು. ಸರಿನಾ? ಒಂದು ವಿಷಯ ಆಯ್ತು. ಎರಡನೇದು, ಈಗ ಸ್ಟಾರ್ಟ್ ಮಾಡೋ ಪ್ರೋಸೆಸ್ಗೆ ಕೆಲವೊಂದು ಟೆಂಡರ್ ಇದಾವೆ. ಅದು ಈ ವಾರದಲ್ಲಿ ನಮಗೆ ಕ್ಲಿಯರ್ ಆಗ್ಬಿಟ್ರೆ ಈ ವೀಕೆಂಡ್ ಅಲ್ಲೇ ನಾನು ಸ್ಟಾರ್ಟ್ ಮಾಡಿಸ್ಬಿಡ್ತೀನಿ. ಮಾಹಿತಿ ಕೊಡೋದಕ್ಕೆ ಎಲ್ಲ ನಮ್ಮ ಸಿದ್ಧತೆಗಳು ನಾವು ಮಾಡ್ಕೊಂಡಿದೀವಿ. ಸ್ಟಾರ್ಟ್ ಮಾಡೋ 2-3 ದಿನ ಮುಂಚೆನೆ ನಾವು ಲಿಸ್ಟ್ ಅನೌನ್ಸ್ ಮಾಡ್ತೀವಿ. ಈಗ ಒಂದೇ ಒಂದು ಮಾತಾಡಿದ್ರೆ, ಕೇಂದ್ರ ಓಪನ್ ಮಾಡಿ ಕೂತಿರ್ತಾರೆ ಅಂತ. ಯಾವ ಕೇಂದ್ರ ಓಪನ್ ಮಾಡಿ ಯಾವತ್ತು ಕೂತವ್ರೆ ಅದೊಂದೇ ಹೇಳ್ಬಿಡಿ. ನಿಮ್ಮ ಇವ್ರವ್ರೆ ಪಕ್ಕದಲ್ಲಿ ಮಾಹಿತಿ ಕೊಡ್ತಾರೆ. ಈಗ ಸರ್, ಈಗ ಕೇಳ್ತಾರೆ ರೈತರು ಬರ್ಬೇಕು, ಕೇಳ್ತಾರೆ ಯಾವಾಗ ಬರ್ಬೇಕು, ಯಾವ ಡೇಟಿಗೆ ಕರೆಕ್ಟ್ ಆಗಿ ನೀವು ಮಾಡ್ತೀರಾ ನಿಗದಿತವಾಗಿ? ಅದನ್ನ ನಾವು ರೈತರಿಗೆ ಇಂಡಿವಿಜುವಲ್ ಆಗಿ ಇನ್ಫಾರ್ಮ್ ಮಾಡ್ತೀವಿ ಸರ್. ಈಗ ಏನಂದ್ರೆ ನಾನು ನಿಮ್ಗೆ ಹೇಳ್ತಾರೋ, 1-2-3 ಟೆಂಡರ್ ಪ್ರಕ್ರಿಯೆಗಳು ಇವತ್ತು ನಾಳೆ ನಮಗೆ ಕ್ಲೋಸ್ ಆಗುತ್ತೆ. ಆಗಿದ ತಕ್ಷಣನೇ ನಾವು ಈ ವೀಕ್ ಅಂತ್ಯದಲ್ಲಿ, ಈ ವಾರದ ಅಂತ್ಯದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ 106 ಜನ ರೈತರುಗಳು ಬಂದು ಈ ಗೋಡನ್ನು ಬಾಕ್ಲಾಕಿರೋದನ್ನ ನೋಡ್ಕೊಂಡು ಹೋಯ್ತಾ ಅಂತ ಪರಿಸ್ಥಿತಿ ಆಗಿದೆ. ಡೇಟ್ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಫೈನಲ್ 10ನೇ ತಾರೀಕು ಡೇಟ್ ಕೊಡ್ತೀನಿ ಅಂತ ನಮ್ಮ ಕುಣಿಗಲ್ ತಾಲೂಕಿನ ರೈತರಿಗೆ ಹೇಳಿದರು. ಆದರೆ ಇವತ್ತೂ ಬಾಕ್ಲು ಹಾಕೊಂಡು ಕೂತವ್ರೆ ಅಧಿಕಾರಿಗಳು. ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿ ನಮ್ಮ ರೈತರುಗಳು ಹಳ್ಳಿ ಕಡೆಯಿಂದ, ದೂರದಿಂದ, ದುರ್ಗ, ಅಮೃತೂರು, ಯಡಿಯೂರು ಕಡೆಯಿಂದ ಬರೋಂಥವ್ರು ಭಾಳ ಕಷ್ಟ ಬಿದ್ದು ಬರ್ತಾರೆ. 1 ವರ್ಷದ ಬೆಳೆ ಇದು, 3 ತಿಂಗಳು ಬೆಳೆ ಅಲ್ಲ ಇದು, 1 ವರ್ಷದ ಬೆಳೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು
ಆದಷ್ಟು ಬೇಗ ನಮ್ಮ ರೈತರಿಗೆ ಯಾವಾಗ ಅಂದ್ಬಿಟ್ಟು ಒಂದು ನಿಗದಿಪಡಿಸಿ ಒಂದು ಡೇಟ್ನ ಅನೌನ್ಸ್ ಮಾಡಬೇಕು ಅಂತ ಈ ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಇವ್ರ ಮಾತಾಗಿದೆ. ರೈತರ ಸಮಸ್ಯೆ ಯಾಕೆ ಅಂತ ಅಂದರೆ ಸಂಪೂರ್ಣ ಕುಣಿಗಲ್ ತಾಲೂಕಲ್ಲಿ ರೈತರೇ ಇರೋದು. ಇಲ್ಲೆಲ್ಲ ಕೂಡ KS IPS ಮಾಡಿರೋ ಅಧಿಕಾರಿಗಳು ಯಾರು ಹೆಚ್ಚಾಗಿ ವಾಸ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ರಾಗಿ ಬೆಳೆ ಬೆಳೆದಿದ್ದಾರೆ. ನೀವು ಕೂಡ ಇಂಥ ಸಮಸ್ಯೆಯಲ್ಲಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹೆಚ್ಚು ಜನಕ್ಕೆ, ಅಧಿಕಾರಿಗಳಿಗೆ ಹಾಗೂ ಸರ್ಕಾರದ ಗಮನ ಸೆಳೆಯೋದಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.